ಆದ್ಮೇಲೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದಲಿತರ ಒಳ ಮೀಸಲಾತಿಯ ಸುಮಾರು 35 ವರ್ಷಗಳ ಬೇಡಿಕೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ದಿನ ಏನು ಒಂದು ಮಾಹಿತಿ ಬಂದ ಪ್ರಕಾರ ಜಾರಿ ಮಾಡಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಇದರ ಕುರಿತು ಸ್ಲಂ ಬೋರ್ಡ್ನ ಅಧ್ಯಕ್ಷರು ಮತ್ತು ಹುಬ್ಬಳ್ಳಿಯ ಪೂರ್ವ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ರಿಯಾಕ್ಷನ್ ಇದೆ ಅಂತ ಕೇಳೋಣ. ಸರ್, ನಿನ್ನೆ ತಮ್ಮ ಸರ್ಕಾರ ದಲಿತರ ಬಹುದಿನಗಳ ಬೇಡಿಕೆ ಒಳ ಮೀಸಲಾತಿ ಜಾರಿ ಮಾಡಿದೆ ಸರ್, ಅದರ ಕುರಿತು ಒಂದೆರಡು ಮಾತನ್ನು ಆಡಬೇಕಂತ. ಇವತ್ತು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಈ ಒಂದು ಒಳ ಮೀಸಲಾತಿಗಾಗಿ ಸುಮಾರು 30 ವರ್ಷಗಳಿಂದ ಸತತ ಹೋರಾಟ ನಡೆದಿತ್ತು. ಬಹುಶಃ ಸರ್ಕಾರ ಹಿಂದೆ ಸದಾಶಿವ ಆಯೋಗ ಒಂದು ವರದಿಯನ್ನು ಕೂಡ ಸಲ್ಲಿಸಿತ್ತು. ಅದರಲ್ಲಿ ಕೆಲವು ಲೋಪಗಳಿದೆ ಅನ್ನುವಂಥ ಉದ್ದೇಶದಿಂದ ಎಲ್ಲೋ ಒಂದು ಕಡೆ ಅದರ ಕೆಲವರು ಪರ ವಿರೋಧ ಆದಮೇಲೆ ಇವತ್ತು ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಒಂದು ಸಮೀಕ್ಷೆ ಮಾಡಿ ಅವರ ವರದಿ ಸಲ್ಲಿಕೆ ಆಗಿತ್ತು. ಆ ಸಲ್ಲಿಕೆಯಲ್ಲೂ ಕೂಡ 5 ವರ್ಗಗಳನ್ನಾಗಿ ವಿಭಾಗ ಮಾಡಿತ್ತು, ABCDE ಅಂತೇಳಿ. ಅದರಲ್ಲಿಯೂ ಕೂಡ ಕೆಲವು ಜಾತಿಗಳು ಎಲ್ಲೋ ಒಂದು ಕಡೆ ಬಲಗೈ ಸಮಾಜಕ್ಕೆ ಸೇರಿದಂಥ ಜಾತಿಗಳು, ಅದು ಎ ವರ್ಗದಲ್ಲಿ ಸುಮಾರು 52 ಏನು ಜಾತಿಗಳಿದ್ದಾವೆ, ಅದರಲ್ಲಿ ಸುಮಾರು 16 ಜಾತಿಗಳು ನಮಗೆ ಸಂಬಂಧಪಟ್ಟದ್ದು, ಮತ್ತು ಬಿ ಗ್ರೂಪ್ನಲ್ಲಿದ್ದಂಥ ಪರ್ಯಾಯ ಅವೆಲ್ಲ ಜಾತಿಗಳು ಕೂಡ ನಮಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಇದೆಲ್ಲ ಒಂದು ಕಡೆ ಸ್ವಲ್ಪ ರೀತಿಯಲ್ಲಿ ಇದಕ್ಕೆ ವಿರೋಧವು ಕೂಡ ವ್ಯಕ್ತಪಡಿಸಿದರು. ಖಂಡಿತವಾಗಿ ಕೂಡ ನಾವು ಅನೇಕ ಚರ್ಚೆಗಳಾದವು. ನಾನು ಎಡ ಬಲ ಮತ್ತು ಬೋವಿ ಲಮಾಣಿ ಎಲ್ಲ ಮುಖಂಡರು ಕೂಡ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಈ ವರದಿಯನ್ನು ಕೂಡ ನಾವು ಯಾರೂ ಕೂಡ ತಿರಸ್ಕರಿಸ್ತಾ ಇಲ್ಲ, ಆದರೆ ಏನು ಲೋಪದೋಷಗಳಿದ್ದಾವೆ ಅವನ್ನೆಲ್ಲ ಕೂಡ ಸರಿಪಡಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನಿಟ್ಟಾಗ ಖಂಡಿತವಾಗಿ ಕೂಡ ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿ ಇವತ್ತು ಅವರ ಬೇಡಿಕೆಗೆ ಏನಿತ್ತು ಆ ಬೇಡಿಕೆಯನ್ನು ಸರಿಪಡಿಸುವಂಥಲ್ಲಿ ಇವತ್ತು ಬಲ 6 ಎಡ 6 ಮತ್ತು ಉಳಿದಂಥದ್ದು 5 ಕೊಡೋದ್ರ ಮೂಲಕ ಎಲ್ಲರಿಗೂ ಕೂಡ ನ್ಯಾಯಯುತವಾದಂಥ ಒಂದು ಆದೇಶ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದ್ರಿಂದ ಇವತ್ತು ಅದನ್ನೆಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ನಾವು ಅದನ್ನು ಸ್ವಾಗತ ಮಾಡ್ತಾಯಿದ್ದೀವಿ.